ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಶ್ರೀರಾಮನವಮಿ ಹಬ್ಬದ ದಿವಸ ವ್ಲಾಗು. ಊರಲ್ಲಿ ಮಾಡ್ತಿರೋದು. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ನಾವು ಯುಗಾದಿ ಹಬ್ಬ ಬರೋಕ್ಕಾಗಿಲ್ಲ ಯುಗಾದಿ ಹಬ್ಬಕ್ಕೆ ಅಂತ ಶ್ರೀರಾಮನವಮಿ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಲೇಟೇ ಆಯಿತು. ನೆನ್ನೆಲ್ಲ ಫುಲ್ಲು ಬಸ್ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂತ ಸ್ವಲ್ಪ ನಿಧಾನ ಆಯಿತು. ಆದರೂ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟರಲ್ಲಿ 5:30 ಆಯಿತು. ನಮ್ಮ ಅಕ್ಕನ ಎಬ್ಬಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಫುಲ್ಲು ಸೋಫಾ ಮೇಲೆ ಅನ್ಕೊಂಡು ಮಲಗಿದ್ದಾಳೆ. ಆ್ಯಕ್ಚುಲಿ ಮೇಲೆ ಟೆರ್ರಸ್ ಮೇಲೆ ಮಲಗಿದ್ರು ಅವರು. ಫುಲ್ಲು ಥಂಡಿ ಆಯಿತು, ತಣ್ಣಾಯಿತು, ಚಳಿ ಆಯಿತು ಅಂತ ಒಳಗೆ ಬಂದು ಮಲಗಿದ್ದಾರೆ. ಇವಾಗ ಅವಳು ಎದ್ದೇಳೋಷ್ಟರಲ್ಲಿ ನಾನು ಹೊರಗಡೆ ಸ್ವಲ್ಪ ಹೊತ್ತು ತಣ್ಣಗೆ ಗಾಳಿ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಪಾಸ್ ಮಾಡಿ ಆ ಕಡೆ ಈ ಕಡೆ ನೋಡಿ. ತುಂಬ ಕತ್ಲೆ ಇತ್ತು ಇನ್ನೂ. ಹಾಗಾಗಿ ಇನ್ನೇನು ಮಾಡೋದು, ಅವಳು ಎದ್ದೇಳೋಷ್ಟರಲ್ಲಿ ನಾನು ಹೊರಗಡೆ ಫುಲ್ಲು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವು ಯುಗಾದಿ ಹಬ್ಬಕ್ಕೆ ಬರಬೇಕಿತ್ತು, ಪಾಪ ಕರೀತಾನೆ ಇದ್ರು. ಊರಲ್ಲಿ ಮಾಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ ಯುಗಾದಿ ಹಬ್ಬ. ಆದರೆ ಒಂದೇ ದಿವಸ ರಜೆ ಇದ್ದಿದ್ದರಿಂದ ತುಂಬ ಬೇಜಾರಾಯಿತು. ಒನ್ ಡೇ ಲಾಸ್ಟ್ ಫ್ರೈಡೇ ಬಂದಿದ್ರು ಫುಲ್ಲು ಖುಷಿಯಾಗಿರೋದು. ಈ ಸತಿ ಥರ್ಸ್ಡೇ ವೆಡ್ನೆಸ್ಡೇ ಆ ಥರ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ಗುರುವಾರ ಹಬ್ಬ ಬಂದಿದ್ದಕ್ಕೆ ಶುಕ್ರವಾರ ಸ್ಕೂಲ್ ಇತ್ತು, ಎಕ್ಸಾಮ್ ಬೇರೆ ಇತ್ತು, ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ನಾವು ಶ್ರೀರಾಮನವಮಿನಾದರೂ ಚೆನ್ನಾಗಿ ಖುಷಿಯಾಗಿ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಅಕ್ಕ ಫುಲ್ಲು ಇನ್ನೂ ಎದ್ದೇಳೋದ್ರಲ್ಲೇ ಇದ್ದಾಳೆ. ನಾನು ಅಷ್ಟರಲ್ಲಿ ಫುಲ್ಲು ಹೊರಗಡೆ ಕಸ ಗುಡಿಸಿ ಮತ್ತೆ ಬಾಗಿಲಿಗೆ ನೀರು ಹಾಕ್ಬೇಕಲ್ವಾ. ನೀರು ಅಂದರೆ ಸಗಣಿ ಎಲ್ಲ ಸಾರ್ಸೋಕ್ಕಾಗಲ್ಲ. ಇವಾಗ ಫುಲ್ಲು ಸಿಮೆಂಟ್ ಹಾಕ್ಸ್ಕೊಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಯಾಕೆ ಅಂದರೆ ಸಗಣಿನ ಬೇರೆ ಮನೆ ಹತ್ರ ಎಲ್ಲ ಹುಡ್ಕೊಂಡು ಹೋಗ್ಬೇಕು. ನಮ್ಮದು ಹಸು ಎಮ್ಮೆ ಎಲ್ಲ ತೆಗೆದ್ಬಿಟ್ರೆ ಅಂದರೆ ಸೇಲ್ ಮಾಡಿಬಿಟ್ರಲ್ವ. ಹಾಗಾಗಿ ಇಲ್ಲ ಅಂತ ಬೇರೆಯವ್ರ ಮನೆ ಹತ್ರ ಯಾರು ಹೋಗೋದು ಅಂತ ಸಿಮೆಂಟ್ ಹಾಕ್ಸ್ಕೊಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಫುಲ್ಲು ಈಸಿ ಮೆಥಡ್ ನೋಡ್ಕೊಂಡ್ಬಿಡ್ತಾಳೆ. ನಾನು ಹೊರಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಸ್ವಲ್ಪ ಹೋಗಿ ನೋಡೋಣ ಎದ್ದಿದ್ದಾಳ ಅಂತ ನೋಡೋಷ್ಟರಲ್ಲಿ ಎದ್ದು ಸ್ವಲ್ಪ ಅಡುಗೆ ಮನೇಲಿ ಹೋಗಿದ್ರು ಕೆಲಸ ಮಾಡೋಕ್ಕೆ. ನಾನು ಅಷ್ಟರಲ್ಲಿ ಹೊರಗಡೆ ಫುಲ್ಲು ಸಿಮೆಂಟ್ ಹಾಕಿದ್ದಾರಲ್ವ, ಅದು ಸ್ವಲ್ಪ ತರಿ ಇರುತ್ತೆ. ಅಲ್ಲಿ ಚಿಕ್ಕ ಪೊರ್ಕೆಲಿ ಆಗಲ್ಲ. ಹಾಗಾಗಿ ಈ ಥರ ದೊಡ್ಡ ಪೊರ್ಕೆಲಿ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಮಾತ್ರ ನೀರು ಹಾಕಿದ್ರೆ ಸಾಕು. ಅಷ್ಟರಲ್ಲಿ ನಮ್ಮ ಅಕ್ಕ, ನಾನು ಹೊರಗಡೆ ಎಲ್ಲ ಫುಲ್ಲು ಕಸ ಗುಡಿಸ್ಬಾರ ಅಷ್ಟರಲ್ಲಿ ನಮ್ಮ ಅಕ್ಕ ಫುಲ್ಲು ಕಸ ಗುಡಿಸ್ತಾ ಇದ್ದಾಳೆ ನೋಡಿ. ನನಗೆ ಫುಲ್ಲು ಕಸ ಗುಡಿಸ್ಕೊಡ್ತೀನಿ, ನೀನೆಲ್ಲ ಒರೆಸ್ಕೊ ಅಂತ ಹೇಳಿದ್ಲು. ಹಾಗಾಗಿ ಎಲ್ಲ ಫುಲ್ಲು ನೀಟಾಗಿ ಕಸ ಗುಡಿಸಿದ್ಲು. ನಾನಿವಾಗ ಪಟಾಪಟ್ ಅಂತ ನೆಲ ಒರೆಸ್ಕೊಂಡ್ಬಿಟ್ರೆ ಮುಗೀತು. ಒನ್ ಬೈ ಒನ್ ದೇವ್ರ ಮನೆ, ಅಡುಗೆ ಮನೆ, ಆ ರೀತಿ ಒನ್ ಬೈ ಒನ್ ಸ್ವಲ್ಪ ನಿಧಾನ ಆಗುತ್ತೆ. ಊರ ಸೈಡ್ ತುಂಬ ಧೂಳು. ಈ ಬೇಸಿಗೆಲಿ ಬ್ಯಾಂಗ್ಳೂರಲ್ಲೇ ಧೂಳು ಅಂತೀವಿ, ಊರಲ್ಲೂ ಭಯಂಕರ ಧೂಳು. ಫುಲ್ಲು ನೀರೆಲ್ಲ ಬ್ಲ್ಯಾಕ್ ಬರುತ್ತೆ. ನೆಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೀಟಾಗಿದೆ ಅನಿಸುತ್ತೆ. ಬಟ್ ನೈಸು ಆ ಒಂದು ಧೂಳು ಬ್ಲ್ಯಾಕು ಭಯಂಕರ ಇರುತ್ತೆ. ಹಾಗಾಗಿ ಫುಲ್ಲು ತುಂಬ ಹೊತ್ತಾಯಿತು ನಿಧಾನಕ್ಕೆ ಕ್ಲೀನ್ ಮಾಡಿ ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ನೋಡಿ ಹೊಸ್ಲಿಗೆ ಬೊಟ್ಟಿಡ್ತಾ ಇದ್ದೀನಿ. ಇವಾಗ ಬೊಟ್ಟಿಟ್ಟು ರಂಗೋಲಿ ಹಾಕಿ ಪಟಾಪಟ್ ಅಂತ ಕೆಲಸ ಮುಗಿಸ್ಬೇಕು. ನಮ್ಮಕ್ಕ ಫುಲ್ಲು ಇವಾಗ ಫಸ್ಟು ಮೇಯ್ನು ಸ್ನಾನ ಮಾಡಿ ಅಡುಗೆಗೆ ಶುರು ಹಚ್ಕೋತಾಳೆ. ನಾನು ಅಷ್ಟರಲ್ಲಿ ಫುಲ್ ಇದೆಲ್ಲ ಹೊರಗಡೆ ಕೆಲಸ ಮುಗಿಸಿ ಬೇರೆ ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಹೋಗಿ ಪೂಜೆ ಮಾಡಬೇಕು. ಹಾಗಾಗಿ ಮೊದಲು ಬೇಗ ಬಿಸಿಲು ಜಾಸ್ತಿ ಆಗೋಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ಮೊದಲೆಲ್ಲ ಫುಲ್ಲು ಅಂದರೆ ಸಗಣಿ ಎಲ್ಲ ಸಾರಿಸೋರಲ್ವ, ಆಗ ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ. ಈಗ ಜಸ್ಟು ಸಿಮೆಂಟ್ ಮೇಲಲ್ವಾ, ಏನೋ ಒಂಥರ ಇಂಟ್ರೆಸ್ಟ್ ಇರಲ್ಲ. ನಮ್ಮ ಅಮ್ಮನ ಮನೆಯಲ್ಲಿ ನಾವು ಊರಿಗೆ ಹೋಗ್ತೀವಲ್ವ, ಅಲ್ಲಿ ಫುಲ್ಲು ನಮ್ಮಮ್ಮ ಫುಲ್ಲು ದೊಡ್ಡದಾಗಿ ಸಗಣಿ ಎಲ್ಲ ಸಾರಿಸ್ತಾರ. ಅಲ್ಲಿ ಫುಲ್ ದೊಡ್ಡ ರಂಗೋಲಿ ಹಾಕ್ತೀನಿ. ಎಲ್ಲರೂ ಫುಲ್ಲು ಆ ಕಡೆ ಈ ಕಡೆ ಓಡಾಡೋರೆಲ್ಲ ನೋಡ್ತಾರೆ ಗೊತ್ತಾ, ರಂಗೋಲಿ ಯಾರು ಹಾಕಿದ್ದು, ಚೆನ್ನಾಗಿ ಹಾಕಿದ್ದಾರೆ ಅಂತ. ನಾನು ಅಷ್ಟು ದೊಡ್ಡ ರಂಗೋಲಿ ಹಾಕಿದ್ದೀನಿ ಅಂದರೆ ನಾನೇ ಹಾಕಿರೋದು ಅಂತ ಗೆಸ್ ಮಾಡಿಬಿಡ್ತಾರೆ ನಮ್ಮೂರಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡಿ ಇಷ್ಟು ಚಿಕ್ಕದು ನಮ್ಮ ಮಾವ ಆ್ಯಕ್ಚುಲಿ ಏನು ಈ ಥರ ರಂಗೋಲಿ ಹಾಕಿದ್ಯಾ ಅಂತ ಅಂದರು ಪಾಪ. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ, ಡಿಸೈನಾಗಿ ಅಂತ ಚಿಕ್ಕದಾಗೆ ಹಾಕಿದೆ. ತುಂಬ ದೊಡ್ಡದಾಗಿ ಏನು ಸಿಮೆಂಟ್ ಮೇಲೆ ಅದೇನೋ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಸಿಮೆಂಟ್ ಮೇಲೆ ಹಾಕೋದು. ಹಾಗಾಗಿ ಜಸ್ಟ್ ಒಂದು ಚಿಕ್ಕ ಪುಟಾಣಿದು ಹಾಕಿದ್ದೀನಿ. ನಮ್ಮ ಅಕ್ಕನ ಆ್ಯಕ್ಚುಲಿ ರೆಗ್ಯುಲರಾಗಿ ಹಾಕಿದ್ರೆ ಇದೇ ಥರ ಪುಟಾಣಿ ರಂಗೋಲಿ ಹಾಕ್ತಾಳೆ. ಅವಳಿಗೆಲ್ಲ ಮರ್ತೋಗ್ಬಿಟ್ಟಿದ್ದಾಳಂತೆ. ಹಾಗೆಲ್ಲ ಕಲ್ತಿರ್ತಾರಲ್ವ ಮದುವೆ ಮುಂಚೆ, ಇವಾಗೆಲ್ಲ ಫುಲ್ಲು ಮರ್ತೋದಂಗಾಗಿದೆ ಕಣೆ, ನೆನಪೇ ಇಲ್ಲ ಅಂತಾಳೆ. ಹಾಗಾಗಿ ನಾನು ಇನ್ನೇನು ಮಾಡೋದು ಅಂತ ಪುಟಾಣಿ ರಂಗೋಲಿ ನೋಡಿ ಚೆನ್ನಾಗಿ ಕಾಣುತ್ತೆ. ಬಟ್ ಸಗಣಿ ಸಾರಿಸಿ ಹಾಕಿದರೆ ಮಾತ್ರ ಸೂಪರಾಗಿ ಕಾಣುತ್ತೆ. ಫೈನಲಿ ನಮ್ಮದು ಕೆಲಸ ಎಲ್ಲ ಮುಗೀತು. ಕೆಲಸ ನಮ್ಮ ಅಕ್ಕ ಸ್ನಾನಕ್ಕೆ ಹೋಗು ಅಂದರೆ ಟೀ ಬೇಕು ಒಂದು. ಟೀ ಮಾಡ್ಕೊಂಡಿದ್ದಾಳೆ ನೋಡಿ, ನನಗೆ ಸ್ವಲ್ಪ ಟೀ ಕೊಟ್ಟಳು.
ನಮಗೆ ಆ್ಯಕ್ಚುಲಿ ಶುಗರ್ ಫುಲ್ಲು ಕಡಿಮೆನೇ ಇರಬೇಕು. ನನಗೆ ಅದೇನೋ ಗೊತ್ತಿಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ಶುಗರ್ ಕಡಿಮೆ ಕುಡ್ದು ಕುಡ್ದು. ಅದು ಟೇಸ್ಟು ಅದೇ ಅಭ್ಯಾಸ ಆಗಿದೆ. ಹಾಗಾಗಿ ಇಬ್ಬರು ಸ್ವಲ್ಪ, ನನಗೆ ಫಸ್ಟು ಸ್ವಲ್ಪ ಕಡಿಮೆ ಶುಗರ್ ಹಾಕ್ಬಿಟ್ಟು ಮಾಡ್ಕೊಡ್ತಾಳೆ. ಇವ್ರು ಕುಡಿಯೋ ಟೀ ಕುಡಿದ್ರೆ ಫುಲ್ಲು ಸಕ್ಕರೆ ಪಾಕ ಕುಡ್ದಂಗೆ ಆಗತ್ತೆ. ಹಾಗಾಗಿ ನಾನು ಇನ್ನೇನು ಮಾಡೋದು, ಅವರು ಅಡ್ಜಸ್ಟ್ ಮಾಡ್ಕೋಬೇಕಲ್ವ ಅಂತ ಸ್ವಲ್ಪ ಕುಡ್ದು. ನೋಡಿ ನಮ್ಮ ಅಕ್ಕ ಒಂದು ಸೈಡ್ ಹೊರ್ಗಡೆ ಫುಲ್ಲು ಒಲೆ ಮೇಲೆ ಬೇಳೆ ಇಟ್ಟಿದ್ದಾಳೆ, ಬೇಳೆ ಬೇಯಕ್ಕೆ ಅಂದರೆ ಕರ್ಗಡ್ ಮಾಡೋಣ ಅಂತ ಇಟ್ಟಿದ್ದಾಳೆ ಹೊರ್ಗಡೆ. ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲರೂ ಒಲೆ ಹೊರ್ಗಡೆ ಈ ರೀತಿ ಏನೋ ಒಂದು ಟ್ಯಾಲೆಂಟ್, ಏನು ಮಾಡೋಕ್ಕಾಗಲ್ಲ, ಹಳೆ ಟ್ಯಾಲೆಂಟ್ಗಳೆಲ್ಲ ಈಚೆ ಬರ್ತಾ ಇದೆ. ಒಲೆ ಇತ್ತು ಆ್ಯಕ್ಚುಲಿ ಒಳಗಡೆ ನಮ್ಮದು ಫುಲ್ಲು. ಮನೆಯಲ್ಲಿ ತುಂಬ ಗಾಳಿ ಬಂದರೆ ಮೇಲೆ ಚಿಮ್ನಿಯಿಂದ ಹೊಗೆಲ್ಲ ಒಳಗೆ ಬಂದ್ಬಿಟ್ಟು ಫುಲ್ಲು ಗೋಡೆಗಳೆಲ್ಲ ಬ್ಲ್ಯಾಕ್ ಆಗಿತ್ತಾ. ಹಾಗಾಗಿ ನಾವು ಒಲೆ ತೆಗೆಸ್ಬಿಟ್ವಿ. ಇನ್ನೇನು ಇವರಿಬ್ಬರೇ ಅಲ್ವಾ ಇರೋದು, ಇವ್ರಿಬ್ರಿಗೆ ಇನ್ನು ಎಷ್ಟಾಗಬೇಕು ಅಂತ ನಮ್ಮ ಅಕ್ಕನ, ನಮ್ಮಿಬ್ರಿಗೆ ಇನ್ನು ಎಷ್ಟಲ್ಲಿ ಕುಕ್ಕರಲ್ಲಿ ಸಿಂಪಲಾಗಿ ಮಾಡ್ಕೊತೀನಿ ಅಂತ ಪಾಪ ಇಟ್ಕೊಂಡು ಅದೊಂದೇ ಸ್ಟವಲ್ಲಿ ಗ್ಯಾಸಲ್ಲೇ ಇಟ್ಕೊಂಡಿದ್ಲು. ಫೈನಲಿ ನೋಡಿ ನಮ್ಮ ಅಕ್ಕನೂ ಸ್ನಾನ ಮಾಡಿದ್ಲು, ಅವಳ ಜೊತೆ ಈ ಪಾಪುನು ಮಾಡ್ಕೊಂಡ್ಳು. ಅವಳು ಫುಲ್ಲು ಕೂದಲು ಒಣಗಿಸ್ಕೊಳ್ಳೋದ್ರಲ್ಲಿ ಬಿಜಿ. ನಾನು ಕೂದಲು ಒಣಗಿಸ್ಕೋ ಇಲ್ಲಾಂದರೆ ತಲೆನೋವು ಬರುತ್ತೆ ಎಂದಿದ್ದಕ್ಕೆ ನೋಡಿ ನಾವು ಯಾವ ಥರ ಒಣಗಿಸ್ತೀವೋ ಆ ಥರ ಒಣಗ್ತಾಳೆ. ನಮ್ಮ ಉದ್ದನೇ ಕೂದಲು ಬೇಕಂತೆ ಮೇಡಮ್ ಅವ್ರಿಗೆ. ನಿಮ್ದು ಇದೆಯಲ್ಲ ಅದಕ್ಕೂ ತುಂಬ ಉದ್ದ ಬೇಕು ಮಮ್ಮಿ ಅಂತಾಳೆ. ಫೈನಲ್ ಆಗಿ ಮೇಡಮ್ ಅವರಿಬ್ಬರು ರೆಡಿ ಆಗಿಬಿಟ್ರು, ಅಮ್ಮ ಮಗಳಿಬ್ರು ರೆಡಿ ಆದರು. ಅವರಿಬ್ರಿಗೂ ಫುಲ್ಲು ರೆಡಿ ಆಗಿದ ತಕ್ಷಣ ಇನ್ನು ನೆಕ್ಸ್ಟು ನಮ್ಮದೇನು ಟೆನ್ಷನ್ ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಇವಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕೂತೆ. ಇವಳನ್ನ ರೆಡಿ ಮಾಡಿ ಇವಳಿಗೆ ಒಂದು ಸಿಂಪಲ್ ಡ್ರೆಸ್ ಹಾಕಿ ಕಾಟನ್ದು. ಇವಳು ಬೇರೆ ಯಾವುದು ಡಿಸೈನ್ ಡ್ರೆಸ್ ಹಾಕ್ಸ್ಕೊಳ್ಳಲ್ಲ, ಹಬ್ಬನೂ ಕೇಳಲ್ಲ ಏನು ಕೇಳಲ್ಲ ಅವಳು. ನನಗೆ ಬೇಡ ಚುಚ್ಚುತ್ತಷ್ಟೇ ಅಂತಾಳೆ. ಅದಕ್ಕೆ ಇನ್ನೇನು ಮಾಡೋದು, ಇವಳ ಹತ್ರ ಅಳ್ತಾನೆ ಇರ್ತಾಳೆ, ಮುಖ ಒಂಥರ ಸಪ್ಪೆ ಮಾಡ್ಕೊಂಡು ಆ್ಯಕ್ಟಿವ್ ಇರಲ್ಲ. ಹೋಗ್ಲಿ ಬಿಡು, ಅವಳಿಗೆ ಇಷ್ಟ ಆಗಿದೆ ಹಾಕೋಣ, ಖುಷಿಯಾಗಿರ್ತಾಳಲ್ವಾ ಅಂತ ಹಾಕ್ತೆ. ನೋಡಿ ಇವಾಗ ಫುಲ್ಲು ಖುಷಿ ಖುಷಿ ಹಾಕ್ಕೊಂಡು ಒಂದು ಕಡೆ ನಮ್ಮ ಅಕ್ಕ ಫುಲ್ಲು ಕಾಯಿ ತುರಿತಾ ಇದ್ಲು. ಅಂದರೆ ಒಬ್ಬಟ್ಟಿಗೆ, ಅಂದರೆ ಕರ್ಗಡ್ಬಿಗೆ, ಹೂರ್ಣಕ್ಕೆ. ಅಲ್ಲಿ ಗುಂಡಲ್ಲೇ ಅಲ್ವಾ ರುಬ್ಬೋದು ನಾವು ಹೂರ್ಣ, ಅದಕ್ಕೆ ಅಲ್ಲೇ ತುರ್ಕೊಂಡು ಅಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಲ್ಲೇ ರುಬ್ತಾರೆ. ತೊಳ್ಕೊಂಡಿರ್ತಾರೆ ಫಸ್ಟೇ ಆ್ಯಕ್ಚುಲಿ. ನಮ್ಮ ಅಕ್ಕ ಅಡುಗೆಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಫುಲ್ಲು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ಇವಾಗ ಸಿಂಪಲಾಗಿ ಸ್ವಲ್ಪ ಜಸ್ಟ್ ಸುಮ್ಮನೆ ಹಾಗೆ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಸಿಂಪಲ್ ರೆಡಿಯಾಗಿ ಪೂಜೆ ಮಾಡಬೇಕು, ಮೇನ್ ಪೂಜೆ. ನನಗಿವಾಗ ಮೇಕಪ್ಪು ರೆಡಿ ಅದೆಲ್ಲ ಏನಿಲ್ಲ, ಸ್ನಾನ ಆಗಿದ ತಕ್ಷಣ ಫಸ್ಟು ಪೂಜೆ ಮಾಡಬೇಕು. ಹಾಗಾಗಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಏನಿಲ್ಲ, ಫುಲ್ಲು ಮೊನ್ನೆ ಎಲ್ಲ ಇನ್ನೂ ವಾಶ್ ಮಾಡಿದ್ರಲ್ವ, ಹಾಗಾಗಿ ಜಸ್ಟ್ ಎಲ್ಲ ಹೂವುಗಳೆಲ್ಲ ತೆಗ್ದು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ, ಪುಟಾಣಿ ದೇವ್ರ ಮನೆ ಗೊತ್ತಾ, ಇದನ್ನು ನಾನು ತೊಗೊಂಬಂದು ಕೊಟ್ಟಾದಮೇಲೆ ನಮ್ಮ ಅಕ್ಕಂಗೆ ಫುಲ್ಲು ಈಸಿ ಆಗೋಯ್ತು ಅಡುಗೆ. ದೇವ್ರ ಮನೆ ಮೊದಲು ಫುಲ್ಲು ಜಾಸ್ತಿ ಫೋಟೋಸು, ಜಾಸ್ತಿ ಚಿಕ್ಕ ಪುಟ್ಟ ವಿಗ್ರಹಗಳೆಲ್ಲ ತುಂಬ ಇತ್ತು. ನಾನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕದಾಗಿ ದೇವ್ರ ಮನೆ ತಂದು ಅದರಲ್ಲಿ ಒಂದೇ ಫೋಟೋ, ಆ ಫೋಟೋದಲ್ಲೇ ಎಲ್ಲ ದೇವರು ಇರೋ ಥರ ಮಾಡಿಸ್ಕೊಂಡು ತಂದಿಟ್ಟು ಅದರಲ್ಲಿ ಒಂದು ಪುಟಾಣಿ ಕಳಸ, 2 ದೀಪ, ಅರಿಶಿನ ಕುಂಕುಮ ಅಷ್ಟೇ. ತಿಮ್ಮಪ್ಪಂದು ಉಂಡಿ, ಮಾಮೂಲಿ ಉಂಡಿ ಇರುತ್ತೆ ತಿಮ್ಮಪ್ಪಂದು, ಮತ್ತು ಜಾಕ್ಟೆ ಬನವಾಸಿ ಅಂತ ಬನವಾಸಿ ಇರ್ತದಲ್ಲ, ಅಂದರೆ ಗೋವಿಂದನ ಇಡ್ತಾರಲ್ಲ ಅದು, ಜಾಕ್ಟೆ ಬಾರಿಸ್ತಾರಲ್ವ ಅದು ಇದ್ದೇ ಇರುತ್ತೆ. ನಾವು ಶನಿವಾರದವರಲ್ವ, ಅಂದರೆ ಮಾಡೇ ಮಾಡ್ತಾರೆ ಶನಿವಾರದವರು, ಹಾಗಾಗಿ ಅದನ್ನ ಇಟ್ಟಿದ್ದೀವಿ ಅಷ್ಟೇ, ಸಿಂಪಲ್. ನಿಜ ದೇವ್ರ ಮನೆ ತುಂಬ ದೊಡ್ಡದಾಗಿದ್ರೂ ತುಂಬ ಹಿಂಸೆ ಆಗುತ್ತೆ. ಮನೆಯಲ್ಲಿ ಎನಿ ಟೈಮ್ ಅದೇ ಕೆಲಸ ಅಂತ ಇರೋರಿಗೆ ಓಕೆ, ಬಟ್ ನಮ್ಮ ಅಕ್ಕ ಥರ ಇರೋರಿಗೆಲ್ಲ, ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ತುಂಬ ಅವರು ಸುಸ್ತಾಗಿರ್ತಾರೆ, ಅಷ್ಟೊಂದೆಲ್ಲ ತೊಳೆದು ಕ್ಲೀನ್ ಮಾಡಿ ಆಗಲ್ಲ ಅವರಿಗೆ ಪಾಪ. ಹಾಗಾಗಿ ಇದಾದರೆ 2 ನಿಮಿಷ ಕ್ಲೀನ್ ಮಾಡ್ಕೋಬೋದು, ಒಂದು 2 ನಿಮಿಷ ಒರೆಸ್ಕೊಳ್ಳೋದು, ಒಂದು 5 ನಿಮಿಷ ವಾಶ್ ಮಾಡೋದಷ್ಟೇ ಥಿಂಗ್ಸ್ ಎಲ್ಲ ಸಿಂಪಲ್. ಹಾಗಾಗಿ ನಾನು ಈಸಿ ಅಲ್ವಾ, ಸುಮ್ಮನೆ ಇಷ್ಟು ದೊಡ್ಡ ದೇವ್ರ ಮನೇಲಿ ಫುಲ್ಲು ಒಂದು ಸೆಲ್ಫೇ ಇಟ್ಟಿದ್ರು ಗೊತ್ತಾ ಕೆಳಗಡೆ, ಅಂದರೆ ಒಂದು ಕಟ್ಟೆ ಥರ ಕಟ್ಟಿ ಎಲ್ಲ ಇಟ್ಟಿದ್ರು ದೇವ್ರುಗಳು. ನನಗೆ ತುಂಬ ಓವರ್ ಅನಿಸ್ತು. ಹಾಗಾಗಿ ದೇವ್ರ ಮನೇಲಿ ಒಂದು ಮೂಲೆಯಲ್ಲಿ, ದೇವ್ರ ಮೂಲೆಯಲ್ಲಿ ಇದನ್ನು ನಾವು ಪ್ಲೇಸ್ ಮಾಡಿ ಇಟ್ಟಿದ್ದೀವಿ. ಏನೋ ಒಂಥರ ಅವಳಿಗೂ ಒಂಥರ ಖುಷಿ, ಏನೋ ಚಿಕ್ಕದಾಗಿ ಸಾಕಪ್ಪ ಕರೆಕ್ಟಾಗಿದೆ ಅಂತ. ಫೈನಲಿ ನಂದು ಪೂಜೆ ಆಯಿತು ನೋಡಿ, ಪುಟಾಣಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇಷ್ಟೇ, ನಾನು ಓವರಾಗಿನೂ ಮಾಡಲ್ಲ ಜಾಸ್ತಿ. ಫೈನಲ್ ಆಗಿ ನಂದು ಪೂಜೆ ಮುಗಿಸ್ಕೊಂಡು ಇವರಿಬ್ರು ಏನು ಮಾಡ್ತಾವ್ರೆ ಕಳ್ಳರು ಅಂತ ನೋಡಕ್ಕೆ ಬಂದೆ. ಇವರಿಬ್ರು ಫುಲ್ಲು ಕರ್ಗಡಬು ಮಾಡೋದ್ರಲ್ಲಿ ಬಿಜಿ. ಇವಳು ಮೈದಾದು ಬಾಲ್ಸ್ ಉಂಡೆಗಳನ್ನ, ಚಿಕ್ಕ ಚಿಕ್ಕ ಉಂಡೆಗಳನ್ನ ನಮ್ಮ ಅಕ್ಕ ತೆಗ್ದಾಕಿದ್ದಾರೆ, ಅದನ್ನು ಒಂದೊಂದೇ ಕೊಡ್ತಾ ಇದ್ದಾಳೆ. ಅವರು ಎಲೆ ತೆಗ್ದು ಹಾಕ್ತಿದ್ದಾರೆ. ಇವಾಗ ನಮ್ಮದು ಅದನ್ನು ಕ್ಲೋಸ್ ಮಾಡೋ ಪ್ರೋಗ್ರಾಮ್, ಅಂದರೆ ಇವಾಗ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ
ಅದೇ ಥರ ಸೇಮ್, ಬಟ್ ಹೂರ್ಣನ ಈ ರೀತಿ ಓವಲ್ ಶೇಪಲ್ಲಿ ನಾವು ಆ, ಒಂದು ಉಂಡೆ ಮಾಡಿಟ್ಟಿರ್ತೀವಿ. ಅದನ್ನ ಜಸ್ಟು ಕರ್ಜಿಕಾಯಿ ಹೇಗೆ ಮಡಿಸ್ತೀವಿ ಆ ಥರ ನೀರು ಹಚ್ಕೊಂಡು ಮಡ್ಚೋದು ಅಷ್ಟೇ. ಈಸಿನೇ, ಚೆನ್ನಾಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಮಕ್ಳಿರೋ ಮನೆಯಲ್ಲೆಲ್ಲ ಈ ಥರ ಈಸಿ ಅಂತಲೇ ಹೇಳ್ಬೋದು. ಒಬ್ಬಟ್ಟು ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ, ಮಕ್ಕಳು ತಿನ್ಬೇಕಂತಾರ, ತಿಂತಾ ಇರ್ತಾರೆ ಓಡಾಡ್ಕೊಂಡು ಆಟ ಆಡ್ಕೊಂಡು. ಅಂಥವ್ರಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕಂಗೆ ಮೇಯ್ನು ಕರಿಗಡುಬು. ಒಬ್ಬಟ್ಟಂದರೆ ಅದು ಮಾಡೋಕ್ಕೆ ಹಿಂಸೆ ಅವಳಿಗೆ. ಹೋಗ್ ಅದು ಯಾರು ಮಾಡ್ತಾರೆ, ಎಣ್ಣೆ ಎಲ್ಲ ಬಳ್ಕೊಂಡು ಎಣ್ಣೆ ಎಲ್ಲ ಆಗ್ತಾ ಇರುತ್ತೆ, ಹಿಂಸೆ ಆಗುತ್ತೆ ಹೋಗೆ ಅಂತಾಳೆ. ಇದಂದರೆ ಒಂದೇ ಸತಿ ಕುತ್ಕೊಂಡು ನಮ್ಮಕ್ಕ ನೋಡಿ ಫುಲ್ ಎಲ್ಲ ಎಲೆ ತೆಗ್ದಾಕ್ತಾಳೆ. ಒಬ್ಬರು ಮಡ್ಚಿ ಎಲ್ಲ ಜೋಡಿಸ್ಕೊಂಡ್ರೆ ಒಂದೇ ಸತಿ ಎಣ್ಣೆಲಿ ಕರೆದ್ಬಿಡ್ಬೋದು. ಹಾಗಾಗಿ ನಮ್ಮಕ್ಕ ಎಲ್ಲ ಒತ್ತು ಕೊಟ್ಲು, ನಾನೆಲ್ಲ ಮಡ್ಚಿಕೊಟ್ಟೆ. ನಮ್ಮಕ್ಕ ಪಾಪ ತೇಲ್ಸ್ಕೊಂಡು ಎಲ್ಲನೂ ಕರೆದ್ಲು. ಡೀಪ್ ಫ್ರೈ ಮಾಡಿದ ಮುಗಿದ ಮೇಲೆ ಇವರಿಬ್ರು ಫುಲ್ಲು ಇನ್ನೊಂದು ಸತಿ ಸ್ನಾನ ಅಂದರೆ ಪೂಜೆ. ಅವ್ರ ದೊಡ್ಡಪ್ಪ ಸ್ನಾನ ಮಾಡ್ಕೊಂಡ್ಬಂದ್ರು, ಅವ್ರು ನಮಸ್ಕಾರ ಮಾಡ್ಕೊಳಕ್ಕೆ ಹೋದ್ರು. ಜೊತೆಲಿ ಇವಳು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಇಬ್ಬರು ಊಟ ತಿಂತಿದ್ದಾರೆ ನೋಡಿ. ದೇವರಿಗೆ ನೈವೇದ್ಯ ಇಟ್ಟು ನೆಕ್ಸ್ಟು ಇವರು ಊಟ ದೇವ್ರ ಮನೇಲಿ ಅಲ್ಲೇ ಕೂತ್ಕೊಂಡು ಅವರಿಬ್ರು ಊಟ ಮಾಡಿದ್ರು. ಯಾಕೆಂದರೆ ಬೆಳಗಿಂದ ಯಾರೂ ತಿಂದೇ ಇರಲಿಲ್ಲ ನಾವು ಊಟ, ಆ್ಯಕ್ಚುಲಿ ಏನೂ ಮಾಡೇ ಇರಲಿಲ್ಲ. ಹಾಗಾಗಿ ಈಗಿದ್ರು ಉಪವಾಸ ಥರ ಅನಿಸುತ್ತೆ, ಊಟ ತಿಂದಂಗೂ ಆಗುತ್ತೆ, ಉಪವಾಸ ಬಿಟ್ಟಂಗೆ ಆಗುತ್ತೆ ಅಂತ ಅವರಿಗೆ ಎಡೆ ಹಾಕ್ತಿರ್ವಿ. ತಿನ್ಕೊಂಡು ಕೂತ್ರು. ನಾವು ಇವಾಗ ಇಬ್ಬರು ಬಡಿಸ್ಕೊತಾ ಇದ್ವಿ. ನಾನೇ ಆ್ಯಕ್ಚುಲಿ ಇಬ್ರಿಗೂ ಬಡಿಸಿ ಇಬ್ಬರು ಕೂತ್ಕೊಂಡು ಆರಾಮ್ಸಿ ತಿಂದು ಫುಲ್ಲು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಪಾಪು ಫುಲ್ಲು ಯುಗಾದಿ ಹಬ್ಬದಲ್ಲಿ ಆಡೋ ಜೋಕಾಲಿನ ಇವಾಗ ಹಾಕಿಸ್ಕೊಂಡಿದ್ದಾಳೆ ನೋಡಿ. ಇವಳು ಜೋಕಾಲಿ ಯುಗಾದಿ ಹಬ್ಬ ಶ್ರೀರಾಮನವಮಿ ಅದೆಲ್ಲ ಏನಿಲ್ಲ, ಊರಿಗೆ ಬಂದರೆ ಜೋಕಾಲಿ ಅಷ್ಟೇ. ನಮಗೆ ಜೋಕಾಲಿ ಬೇಕು ಅಂತ ಫುಲ್ಲು ಹಠ ಮಾಡ್ಕೊಂಡು ಹಾಕ್ಸ್ಕೊತಾರೆ. ಇವಳು ಬಂದಾಗಿಂದ ಕೇಳ್ತಿದ್ಲು ಪಾಪ. ಇವತ್ತು ಹಬ್ಬದ ದಿವಸ ಹಾಕ್ಕೊಟ್ರು ಅವ್ರ ದೊಡ್ಡಪ್ಪ. ಮೇಲೆ ಫುಲ್ಲು ಸ್ವಲ್ಪ ಥ್ರೆಡ್ ಎಲ್ಲ ಹಗ್ಗ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಪಾಪ ಹಾಕೇ ಇರಲಿಲ್ಲ. ಫೈನಲಿ ಹಾಕ್ಕೊಟ್ರು. ಇವಳಿಗೆ ನೋಡಿ ಒಂದು ಇರುವೆ ಕಚ್ಚಂಗಿಲ್ಲ, ಸೊಳ್ಳೆ ಕಚ್ಚಂಗಿಲ್ಲ, ಫುಲ್ಲು ದದ್ದಾಗಿ ಕೇಳ್ಕೊತಾನೇ ಇರ್ತಾಳೆ. ನಾನು ಇವಾಗ ಅವಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದು ಕೋಸಂಬರಿ ಪಾನಕ ಎಲ್ಲ ರೆಡಿ ಮಾಡಿದ್ದೀನಿ. ಹೊಲ್ದತ್ರ ತೊಗೊಂಡೋಗ್ಬೇಕಲ್ವಾ. ನಾವು ಆ್ಯಕ್ಚುಲಿ ಈ ಹಬ್ಬದಲ್ಲಿ ದೊಡ್ಡೋರು ಹಿರಿಯರ ಪೂಜೆ ಅಂದರೆ ಹಿರಿಯರ ಪೂಜೆ ಮತ್ತು ನಮ್ಮ ಹೊಲದಲ್ಲಿರೋ ಅಂಥ ಯಾವುದಾದ್ರೂ ದೇವರು ಇದ್ದೇ ಇರ್ತಾರೆ. ಎಲ್ಲ ಕಡೆ ಎಲ್ಲ ಅವ್ರವ್ರ ಹೊಲದಲ್ಲಿ ಒಂದು ಪುಟಾಣಿ ಯಾವುದಾದ್ರೂ ದೇವರು ಇದ್ದೇ ಇರುತ್ತೆ. ನಮ್ಮ ಹೊಲದಲ್ಲಿ ಬುಧಪ್ಪಂದು ದೇವರು ಅಂದರೆ ಇವರು ಮೊದಲಿಂದ ಅಲ್ಲಿ ಪೂಜೆ ಮಾಡ್ತಾರೆ. ಬ್ಯಾಟೆ ಗಿಡ ಅಂತ, ಅದು ಆ ದೇವ್ರಿಗೆ ಶ್ರೇಷ್ಠ ಅಂತೆ. ಆ ಗಿಡ ಬೆಳೆದಿದೆ ಅಂತ ಆ ಗಿಡದ ಹತ್ರ ಇವರು ಪೂಜೆ ಮಾಡ್ತಾರೆ ವರ್ಷ ನಮ್ಮ ಮನೆಯಲ್ಲಿ. ಹಾಗಾಗಿ ನಾವು ಅಲ್ಲೊಂದು ಪೂಜೆ ಮಾಡಿ ಅಲ್ಲಿನೂ ಕೋಸಂಬರಿ ಪಾನಕ ಇಟ್ಟು ಅಲ್ಲಿ ನೈವೇದ್ಯ ಕೊಟ್ಟು ಮತ್ತೆ ಹಿರಿಯರು ಪೂಜೆ ಮಾಡಿ ಮತ್ತೆ ಬೋರ್ಗಳಿಗೆಲ್ಲ ಪೂಜೆ ಮಾಡ್ತೀವಿ ನಾವು ಈ ಟೈಮಲ್ಲಿ. ಯಾಕೆಂದರೆ ಅವೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅಂದರೆ ನೀರು ಗಂಗೆ ನಮಗೆ ಕೊಡೋ ಅಂಥ ಒಂದು ಇದು ಅಂದರೆ ಅದು ನಮಗೆ ಇಂಪಾರ್ಟೆಂಟೇ ಅಲ್ವಾ. ಹಾಗಾಗಿ ವರ್ಷಕ್ಕೊಂದು ಸತಿ ಪೂಜೆ ಮಾಡೋಣ ಅಂತ ಎಲ್ಲ ಮಾಡ್ತಾರೆ. ಅದೊಂಥರ ನಂಬಿಕೆ ಮೊದಲಿಂದ. ನೋಡಿ ಹೊಲದಲ್ಲಿ ಫುಲ್ಲು ಮಣ್ಣು ಹೊಡ್ಸಿದ್ದಾರೆ, ಫುಲ್ಲು ಎಷ್ಟು ನೀಟಿದೆ ಅಲ್ಲಿಂದ ಇಲ್ಲಿ ಅಂತ. ಸ್ವಲ್ಪನೂ ಏನು ಬೆಳೆದಿಲ್ಲ ಗಿಡಗಳು, ಚೆನ್ನಾಗಿದೆ. ಬುಜ್ಜಿ ಫುಲ್ಲು ಪಾಪು ಪೂಜೆ ಎಷ್ಟು ನೀಟ್ ಪೂಜೆ ಮಾಡ್ತಾಳೆ, ಉಲ್ಟಾ ಟರ್ನ್ ಆಗ್ತಾಳೆ. ಎಲ್ಲ ಕಡೆ ಪೂಜೆ ಮಾಡಿ ಫೈನಲಿ ಒಂದೊಂದಾದ್ಮೇಲೆ ಒಂದೊಂದು ದೇವ್ರಿಗೆ ಫಸ್ಟ್ ಮಾಡಿದ್ವಿ. ಆಮೇಲೆ ಇವಾಗ ಹಿರಿಯರ ಪೂಜೆ. ಎಲ್ಲ ಹಿರಿಯರು ನಮ್ಮ ಮನೇಲಿ ಹಳಬ್ರು ಯಾರ್ಯಾರು ಹೋಗಿದ್ರು ನಮ್ಮ ಮನೆಯಿಂದ ನಮ್ಮನ್ನ ಬಿಟ್ಟು ಅವರೆಲ್ಲರನ್ನೂ ನೆನಪಿಸ್ಕೊಂಡು ಪೂಜೆ ಮಾಡಿ ಎಲ್ಲ ಮುಗಿದ ಮೇಲೆ ಒಂದು ಕಡೆ ಕೂತು ಕೋಸಂಬರಿ ಪಾನಕ ತಿಂದು ಕುಡ್ದು ಮನೆ ಕಡೆ ಜೂಟ್ ಅಷ್ಟೇ. ಇನ್ನು ನೈಟು ಮಧ್ಯಾಹ್ನ ಸ್ವಲ್ಪ ಅಂದರೆ ಸ್ವೀಟ್ ತಿಂದಿರೋದಲ್ವಾ, ಸ್ವಲ್ಪ ಲೇಟ್ ಆಯಿತು ಪೂಜೆ ಎಲ್ಲ ಆದಮೇಲೆ ತಿಂದಿದ್ದು. ಹಾಗಾಗಿ ನೈಟ್ ಇನ್ನೇನಿಲ್ಲ, ಅದನ್ನೇ ಸ್ವಲ್ಪ ತಿನ್ಕೊಳ್ಳೋದಷ್ಟೇ. ಇವತ್ತಿಂದು ವ್ಲಾಗ್ ಇಷ್ಟೇ.